ಇಲಾಖೆಯ ಮಾನ್ಯ ಆಯುಕ್ತರಾದ ಶ್ರೀಮತಿ ಕಾವೇರಿ IAS ಮೇಡಮ್ ಅವರು ಮಕ್ಕಳಲ್ಲಿ ಓದುವ ಹವ್ಯಾಸವನ್ನು ಹೆಚ್ಚಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತಿನಿಂದ 21 ದಿನಗಳ ಕಾಲ ಓದುವ ಅಭಿಯಾನ ಅಂತೇಳಿ ವಿವಿಧ ಕಾರ್ಯಕ್ರಮಗಳನ್ನು ಶಾಲೆಯಲ್ಲಿ ಹಮ್ಮಿಕೊಳ್ಳಿಕ್ಕೆ ಆದೇಶವನ್ನು ಹೊರಡಿಸಿದ್ದಾರೆ. ಆ ಆದೇಶದ ಹಿನ್ನೆಲೆಯಲ್ಲಿ ಈ ದಿವಸ ನಾವು ಬೆಳಗ್ಗೆ 11ರಿಂದ 11:30ವರೆಗೆ ನಮ್ಮ ಶಾಲೆಯ ಸುಮಾರು 426 ಮಕ್ಕಳಿಗೆ ಲೈಬ್ರರಿ ಪುಸ್ತಕಗಳನ್ನು ಕೊಟ್ಟು ಅವ್ರಿಗೆ ಓದಿಸುವಂಥ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಇದರಿಂದ ಮಕ್ಕಳಲ್ಲಿ ಕುತೂಹಲದಿಂದ ಓದಿದ್ದನ್ನು ಗಮನಿಸಿದ್ದೇವೆ. ಮಕ್ಕಳಲ್ಲಿ ಈ ಥರ ನಾವು ವಾರಕ್ಕೊಂದು ಪ್ರೋಗ್ರಾಮ್ ಅಥವಾ 21 ದಿವಸ ಈ ಅಭಿಯಾನ ನಡೆಸೋದ್ರಿಂದ ಓದುವ ಒಂದು ಹವ್ಯಾಸ ಹೆಚ್ಚಾಗುತ್ತೆ. ಇದು ಮಕ್ಕಳ ಕಲಿಕೆಗೂ ಕೂಡ, ಗುಣಾತ್ಮಕ ಕಲಿಕೆಗೂ ಕೂಡ ಸಹಾಯಕ ಆಗುತ್ತೆ. ಹಾಗಾಗಿ ಇದೊಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮ. ನಮ್ಮ ಶಾಲೆಯಲ್ಲಿ ಇದನ್ನು ಅನುಷ್ಠಾನ ಮಾಡ್ತಾಯಿದ್ದೀವಿ. ಮ್ಯಾರಥಾನ್, ವಾಕಾಥಾನ್ ರೀತಿಯಲ್ಲಿ ಇಂದಿನಿಂದ 21 ದಿನಗಳ ಕಾಲ, ಇಂದು ಅಂದರೆ 3 ಸೆಪ್ಟೆಂಬರ್ 2024ರಿಂದ 30 ಸೆಪ್ಟೆಂಬರ್ 2024ರವರೆಗೆ ರೀಡಾಥಾನ್ ಅಂತಕ್ಕಂಥ ಓದುವ ಅಭಿಯಾನ ಕಾರ್ಯಕ್ರಮವನ್ನು ಶಾಲಾ ಶಿಕ್ಷಣ ಇಲಾಖೆಯ ನಿರ್ದೇಶನದಂತೆ ಎಲ್ಲ ಶಾಲೆಗಳಲ್ಲಿ ನಾವು ಆರಂಭ ಮಾಡಿದ್ದೇವೆ. ಅದರ ಅಂಗವಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಕ್ಯಾತ್ಸಂದ್ರ ಇಲ್ಲಿ 426ಕ್ಕಿಂತ ಹೆಚ್ಚು ಮಕ್ಕಳು ಈಗಾಗಲೇ ಪುಸ್ತಕ ಹಿಡಿದುಕೊಂಡು ರೀಡಾಥಾನ್ನಲ್ಲಿ ಭಾಗವಹಿಸಿದ್ದೀರಾ. ಇಂದು 11 ಗಂಟೆಯಿಂದ 11:30ರವರೆಗೆ ಈ ಕಾರ್ಯಕ್ರಮ ರಾಜ್ಯಾದ್ಯಂತ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಆರಂಭವಾಗಿದೆ. ಇದರ ಉದ್ದೇಶ ಮಕ್ಕಳಲ್ಲಿ ಓದ್ತಕ್ಕಂಥ ಹವ್ಯಾಸವನ್ನು ಬೆಳೆಸ್ತಕ್ಕಂಥದ್ದು ಮತ್ತು ಜ್ಞಾನಕ್ಕಾಗಿ ಓದುವುದರಿಂದ ನಮ್ಮ ವ್ಯಕ್ತಿತ್ವ ವಿಕಸನ ಆಗುತ್ತೆ ಅನ್ನುವ ಉದ್ದೇಶವನ್ನು ಇಟ್ಕೊಂಡು ಇಂದಿನಿಂದ 21 ದಿನಗಳ ಕಾಲ ಸತತವಾಗಿ ಈ ಅಭಿಯಾನ ಆರಂಭ ಆಗ್ತಾಯಿದೆ. ಇದರ ಅಂಗವಾಗಿ ನಾಳೆನೂ ಸಮೇತ ನಿಮ್ಮ ಮನೆಗಳಲ್ಲಿ ಗ್ರಂಥಾಲಯವನ್ನು ಆರಂಭ ಮಾಡ್ಕೊಳ್ಳೋದು ಯಾವ ರೀತಿ, ಓದುವ ಕಾರ್ನರನ್ನು ಮಾಡುವುದು ಯಾವ ರೀತಿ, ಗಣೇಶನ ಹಬ್ಬದಂದು ನಾವು ಗಣೇಶ ಮತ್ತು ಗೌರಿಗೆ ಸಂಬಂಧಿಸಿರ್ತಕ್ಕಂಥ ಕಥೆಗಳನ್ನು ನಾವು ಓದ್ತಕ್ಕಂಥ ಅಭ್ಯಾಸ ಮಾಡೋದು ಸಮೇತ ಈ ರೀಡಾಥಾನ್ನಲ್ಲಿದೆ. ಹಾಗೂ ಅಜ್ಜಿ ಮತ್ತು ಅಜ್ಜಗಳು ನಿಮ್ಮ ಕತೆ ಹೇಳ್ಬೋದು, ಅಥವಾ ನೀವು ಅಜ್ಜಿ ಅಜ್ಜರ ಕಥೆಯನ್ನು ಓದಿ ಹೇಳ್ಬೋದು. ಇಂಥ ಒಂದು ಅಂಶಗಳು ಈ ರೀಡಾಥಾನ್ನಲ್ಲಿದೆ. ಇವತ್ತು ಅಧಿಕೃತವಾಗಿ ಈ ಕಾರ್ಯಕ್ರಮ ಆರಂಭವಾಗಿದೆ. ಇದು 21 ದಿನಗಳ ಕಾಲ ಈ ಕಾರ್ಯಕ್ರಮ ಮುಂದುವರಿಲಿ. ಅದರ ನಂತರವೂ ಸಮೇತ ಓದ್ತಕ್ಕಂಥ ಹವ್ಯಾಸ ನಿಮ್ಮಲ್ಲಿ ಬೆಳೀಲಿ ಅಂತಕ್ಕಂಥ ಆಶಯದೊಂದಿಗೆ ಇಂದು ನಮ್ಮ ಸಂಸ್ಥೆಯ ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕರು ಹಾಗೂ ನೀವು ಸಮೇತ ಈ ರೀಡಾಥಾನ್ನಲ್ಲಿ ಭಾಗವಹಿಸಿದ್ದೀರಾ. ನಿಮ್ಮೆಲ್ಲರಿಗೆ ತುಂಬು ಹೃದಯದ ಧನ್ಯವಾದ. ಬರೆದಂಥ ಲೇಖಕರು ಯಾರು, ಅದು ಎಲ್ಲಿ ಮುದ್ರಣ ಆಗಿದೆ,
ಅನ್ನೋದನ್ನು ಮೊದಲನೇ ಪೇಜಲ್ಲೇ ಹೇಳಿರ್ತಾರೆ. ಸೊ ಈ ಪುಸ್ತಕ ನಿಮ್ಮಲ್ಲಿರುವಂಥ ನಮ್ಮ ಲೈಬ್ರರಿ ಗ್ರಂಥಾಲಯದಲ್ಲಿರುವಂಥ ಎಲ್ಲ ಪುಸ್ತಕಗಳು ಹೆಚ್ಚಾಗಿ ಪ್ರಧಾನ ಸಂಪಾದಕರಾಗಿ LS ಶೇಷಗಿರಿ ರಾವು, ರಾಷ್ಟ್ರೋತ್ಥಾನ ಸಾಹಿತ್ಯ ಬೆಂಗಳೂರು, ಇಲ್ಲಿ ಮುದ್ರಣವಾಗಿರುವಂಥ ಪುಸ್ತಕ. ಈ ಪುಸ್ತಕದಲ್ಲಿ ಇಡೀ ನಮ್ಮ ಭಾರತದ ಹಿರಿಮೆ ಗರಿಮೆ ಸಾಹಿತ್ಯ, ಸಂಸ್ಕೃತಿ, ಚಿತ್ರಕಲೆ ಎಲ್ಲವನ್ನು ಹೇಳುವಂತಹ ಪುಸ್ತಕಗಳಲ್ಲಿ ಇದೆ. ಇದನ್ನು ಏನಕ್ಕೆ ಪರಿಚಯಿಸ್ತಾ ಇದ್ದಾರೆ ಅಂತ ಹೇಳಿದರೆ, ನಮ್ಮ ಹಿರಿಯರು, ಮಹಾನ್ ಪುರುಷರು, ಸಮಾಜ ಸುಧಾರಕರು ಇವರೆಲ್ಲರೂ ಸಹ ತಮ್ಮ ಬಾಳಿನ ಉದ್ದಕ್ಕೂ ಯಾವ ರೀತಿ ನಡ್ಕೊಂಡ್ಬಂದರು, ಹೇಗೆ ಬದುಕಿದ್ರು ಅನ್ನೋದನ್ನು ಅದರಲ್ಲಿ ಚಿತ್ರಿಸಲಾಗಿದೆ. ಆ ರೀತಿ ನೀವು ನಿಮ್ಮ ಆದರ್ಶ ಪುರುಷರು, ನಿಮ್ಮ ಬದುಕಿನಲ್ಲಿ ಒಬ್ಬ ಹೀರೋ ಅಥವಾ ಹೀರೋಯಿನ್ ಯಾರನ್ನು ಮಾದರಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿರುವಂಥ ಪುಸ್ತಕದಲ್ಲಿರುವಂಥ ಒಬ್ಬ ಮಹಾನ್ ಚೇತನನ, ಈಗಿನ ಚಲನಚಿತ್ರದ ನಟರನ್ನ ಅಲ್ಲ, ಇವರನ್ನು ನಾವು ಇವ್ರ ರೀತಿ ಆಗಬೇಕು, ಈಗ ಬದುಕಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದ್ರೆ ಇಂಥ ಮಹಾನ್ ಚೇತನದ ಪುಸ್ತಕಗಳನ್ನು ಓದಿ ಅವರ ದಾರಿಯನ್ನೇ ಅನುಸರಿಸಿ. ನನಗೆ ಸಿಕ್ಕಿರುವಂಥ, ನಾನಿವತ್ತು ಓದಿದಂಥ ಈ ಪುಸ್ತಕ ಕದಂಬ ವಂಶದ ಮಯೂರ ವರ್ಮ ಪುಸ್ತಕವನ್ನು ಓದಿದ್ದೀನಿ. ಈ ಪುಸ್ತಕವನ್ನು ಹೇಗೆ ಓದಬೇಕು ಅನ್ನೋದನ್ನು ಸಹ ನಾನು ನಿಮ್ಗೆ ಇವಾಗ ತಿಳಿಸ್ತೀನಿ. ಪ್ರಾರಂಭಿಕ ಪುಟಗಳಲ್ಲಿ ಅದು ಹೇಗೆ ಅವನು ರಾಜ ಆದ, ಕದಂಬ ವಂಶದ ಶ್ರೇಷ್ಠ ದೊರೆ ಮಯೂರ ವರ್ಮ. ಮೊದಲು ಇವನು ಬ್ರಾಹ್ಮಣ ಆಗಿರ್ತಾನೆ, ಮಯೂರ ಶರ್ಮ ಅಂತ ಕರೀತಾರೆ. ಪಲ್ಲವರ ದೊರೆ ಇವನನ್ನು ಅವಮಾನಗೊಳಿಸ್ತಾನೆ. ಅದನ್ನು ಸಹಿಸಲಾದೆ ನಾನು ಒಬ್ಬ ಕ್ಷತ್ರಿಯನಾಗಬೇಕು ಅಂತ ಹೇಳಿಬಿಟ್ಟು ಅವನು ಕ್ಷತ್ರಿಯ ದೀಕ್ಷೆಯನ್ನು ಪಡ್ಕೊಂಡು ಸೈನ್ಯವನ್ನು ಕಟ್ಟಿ ಪಲ್ಲವರನ್ನು, ದೊರೆಯನ್ನು ಸೋಲಿಸಿ ಮಯೂರ ವರ್ಮನಾಗಿ ಕದಂಬ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾನೆ. ಆ ಕದಂಬ ಸಾಮ್ರಾಜ್ಯ ಬನವಾಸಿ, ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂತಹ ಕದಂಬ ಸಾಮ್ರಾಜ್ಯ, ಆ ಸಾಮ್ರಾಜ್ಯವನ್ನು ಇವನು ಆಳ್ವಿಕೆ ಮಾಡ್ತಾನೆ. ಅವನು ಈ ಥರ ಆಳಿದ ಅನ್ನೋದಕ್ಕೆ ನಮಗೆ ಚಿತ್ರದುರ್ಗ ಬಳಿ ಇರುವಂತಹ ಚಂದ್ರವಳ್ಳಿ ಶಾಸನದಲ್ಲಿ ಗೊತ್ತಾಗುತ್ತೆ. ಹೀಗೆ ಹಲವಾರು ಮಹಾನ್ ಪುರುಷರ ಕಥೆಗಳು ನಿಮ್ಮ ಪುಸ್ತಕದಲ್ಲಿದೆ. ಅವುಗಳನ್ನೆಲ್ಲ ಓದಿ ಅವರಿಂದಲೇ ನಿಮ್ಮ ಬದುಕನ್ನು ಹಸನಗೊಳಿಸ್ಕೊಳ್ಳಿ ಅಂತ ನಾನು ಇಂಗ್ಲೀಷ್ ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ದೀವಿ, ICT ಕ್ಲಾಸಸ್ ಕಂಡಕ್ಟ್ ಮಾಡ್ತಿದ್ದೀವಿ, ಲೈಬ್ರರಿ ಸೆಷನ್ ಕಂಡಕ್ಟ್ ಮಾಡ್ತಿದ್ದೀವಿ, ಜೊತೆಗೆ CG ಸೆಷನ್ಸು ಕಂಡಕ್ಟ್ ಮಾಡ್ತಿದ್ದೀವಿ, ಜೊತೆಗೆ ಉದ್ಯಮಶೀಲತೆ ಅನ್ನೋದು ಒಂದು ಪ್ರೋಗ್ರಾಮ್ ಸಮೇತ ಇದರ ಅಡಿಯಲ್ಲಿ ನಾವೆಲ್ಲ ಇದರಲ್ಲಿ ನಿಮಗೆ ಆರ್ಗನೈಸ್ ಮಾಡ್ತಾ ಹೋಗ್ತಿದ್ದೀವಿ. ನಾವು ಐ ಕಮಿಂಗ್ ಟು ದ ಮೇನ್ ಮೈ ಪಾಯಿಂಟ್, ಇಟ್ ಈಸ್ ಲೈಬ್ರರಿ. ಸೊ ದ ಲೈಬ್ರರಿ ಅಂತಂದರೆ ನಿಮ್ಗೆ ಆಗಲೇ ಗೊತ್ತಿದೆ, ದ ಸ್ಕೂಲ್ ಈಸ್ ಗಿವಿಂಗ್ ಸಮ್ library books as well. ಅದರ ಜೊತೆಗೆ we are providing 430 books to all of you. So the books are divided like green, red, orange, white, blue. So this is the green color book. So it is for only 3 minutes or 4 minutes reading book only. So it is only 3 to 4 minutes reading book. ಸೊ ನಾವು ಓದ್ತೀವಿ ಬುಕ್ನ, ಎಷ್ಟು ದಿನದ ಪೂರ್ತಿ ಓದ್ತೀವಿ ಅಲ್ವಾ, ಬಟ್ ಈ ಬುಕ್ನ ನಾನು 3 ಮಿನಿಟ್ಸಲ್ಲಿ ಓದ್ಬಿಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಡೆಫಿನೆಟ್ಲಿ ವಿಲ್ ಎಕ್ಸ್ಪ್ಲೈನ್ ದ ವಾಟ್ ಈಸ್ ದ ಮೇನ್ ಸ್ಟೋರಿ ಇನ್ ದಿಸ್ ಬುಕ್. ಈ 5 ನಿಮಿಷದಲ್ಲೇ ಅಥವಾ 3 ನಿಮಿಷದಲ್ಲೇ ಹೇಳ್ಬಿಡ್ತೀನಿ. ಸೊ ಲೈಕ್ ದಟ್ ದೇರ್ ಆರ್ ರೆಡ್ ಬುಕ್ಸ್, ನೆಕ್ಸ್ಟ್ ದೇರ್ ಆರ್ ವೈಟ್ ಬುಕ್ಸ್, ವೈಟ್ ಕಲರ್ ಬುಕ್ಸ್, ಐ ಆಮ್ ಸೇಯಿಂಗ್ ವೈಟ್ ಕಲರ್ ಬುಕ್ಸ್, ನೆಕ್ಸ್ಟ್ ಆರೆಂಜ್ ಕಲರ್ ಬುಕ್ಸ್, ದೆನ್ blue color books. So here you can observe the blue color, right, and the yellow color books. So these are all divided by the student level. You can understand. ಅಂದರೆ ಸ್ಟೂಡೆಂಟ್ ಲೆವೆಲ್ ಅಂತಂದ್ರೆ ಏನು, ಎಲ್ಲ ಸ್ಟೂಡೆಂಟ್ಸು ಒಂದೇ ಥರ ಇರಲ್ಲ, ಹೌದಲ್ವಾ. ಸೊ ಒಬ್ಬೊಬ್ರು ಒಂದೊಂದು ಥರ ಸ್ಟೇಜ್, ಒಬ್ಬೊಬ್ರು ಒಂದೊಂದು ಥರ ಸ್ಟೇಟಸ್ ಇರ್ತಾ ಹೋಗುತ್ತೆ ದೇರ್ ರೀಡಿಂಗ್ ಲೆವೆಲ್. ಸೊ ಅವ್ರಿಗೆ ನನಗೆ ಈಗ ಫಾರ್ ಎಕ್ಸಾಂಪಲ್ ನಾನೀಗ ಗ್ರೀನ್ ಲೆವೆಲ್ ಇದ್ದೀನಿ, ನನಗೆ ಏನು ಓದೋದಕ್ಕಾಗಲ್ಲ, ಆವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಗ್ರೀನ್ ಲೆವೆಲ್ ಬುಕ್ಸ್ನ ಓದ್ಬೋದು, ನನಗೆ ಅದರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ.
ಅದು ನಾನು ಓದಿದ್ದೀನ, ನೆಕ್ಸ್ಟ್ ರೆಡ್ ಕಲರ್ ಜೋನ್ಗೆ ಹೋಗ್ತೀನಿ, ಅದನ್ನು ಚೆನ್ನಾಗಿ ಓದ್ತಿದ್ದೀನ, ನೆಕ್ಸ್ಟ್ ಆರೆಂಜ್ ಕಲರ್, ವೈಟ್, ಬ್ಲೂ, ಎಲ್ಲೋ ಓದಿದ್ದಾರೆ ಅಂತಂದ್ರೆ, ಸೊ ದಿಸ್ ಇಸ್ ದ ಎಕ್ಸಾಂಪಲ್ ಫಾರ್ ಎಲ್ಲೋ ಬುಕ್. ಇದರಲ್ಲಿ ಎನಿ ಇಮೇಜಸ್ ಆರ್ ಎನಿ ಮೇಜರ್ ಇನ್ಫಾರ್ಮೇಶನ್ ಇರುತ್ತೆ. ಇದನ್ನು ಓದಿದ್ದಾರೆ ಅಂತಂದ್ರೆ ದಟ್ ಪರ್ಸನ್ ಆರ್ ದಟ್ ಸ್ಟೂಡೆಂಟ್ ಹಿ ಈಸ್ ವೆರಿ ಕೇಪಬಲ್, ಹಿ ಈಸ್ ದ ಮಾಸ್ಟರ್ ಅಂತಾನೆ ಕನ್ಸಿಡರ್ ಆಗುತ್ತೆ. ಸೊ ಆ ಥರ ಈ ಬುಕ್ಸ್ನ ನಾವೇನು ಮಾಡಿದ್ದೀವಿ, ಇಲ್ಲಿ ಪ್ರೊವೈಡ್ ಮಾಡಿದ್ದೀವಿ. ಎಷ್ಟು ಮಾಡಿದ್ದೀವಿ ಅಂದರೆ 430+ ಬುಕ್ಸ್ನ ನಮ್ಮ ಕಡೆಯಿಂದ ನಿಮಗೆ ಪ್ರೊವೈಡ್ ಮಾಡಿದ್ದೀವಿ. ಆ್ಯಂಡ್ ವಿ ಆರ್ ಗಿವಿಂಗ್ ಸಿನ್ಸ್ ಲಾಸ್ಟ್ ಇಯರ್. ಈ ಒಂದು ಪ್ರಾಜೆಕ್ಟ್ ಅವಾಗ ನಮ್ಗೆ ಇಂಟ್ರೊಡ್ಯೂಸ್ ಆಗಿದೆಯೋ ಅವಾಗಿಂದನೂ ಸಮೇತ ನಿಮ್ಗೆ ಈ ಬುಕ್ಸ್ನ ಕೊಡ್ತಾ ಬಂದಿದ್ದೀವಿ. ನಾವು ಸಮೇತ ಅದಕ್ಕೆ ರೆಕಾರ್ಡ್ ಎಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಓಕೆನಾ? ಸೊ ಇಷ್ಟು ಇನ್ಫಾರ್ಮೇಷನ್. ದೆನ್ ಟುಡೇ ನಮಗೆ ಗವರ್ನಮೆಂಟ್ ಏನೋ ಒಂದು ಇಂಟ್ರೊಡ್ಯೂಸ್ ಮಾಡಿದೆ, 20 ದಿನಗಳ ಓದುವ ಕಾರ್ಯಕ್ರಮ ಅಂತ. ಏನು? ರೀಡ್ ಅಥಾನ್ ಅಂತ ಒಂದು ಕಾರ್ಯಕ್ರಮವನ್ನು ಅವರು ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಅದರ ವತಿಯಿಂದ ಏನು ಮಾಡ್ತಿದ್ದಾರೆ, ಈ ಒಂದು ಪ್ರತಿಯೊಂದು ಶಾಲೆಯಲ್ಲಿ ಈಗ 20 ದಿನಗಳ ಒಂದು ಓದುವ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆ ಓದುವ ಕಾರ್ಯಕ್ರಮ ಅಂತ ಬಂದಾಗ ನಮ್ಮ KMSP ಸಮೇತ ಅದರ ಒಂದು ಭಾಗವಾಗಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ. ಆಸ್ ವೆಲ್ ಆಸ್ ನಮಗೊಂದು ರೀತಿಯಲ್ಲಿ ಹುಮ್ಮಸ್ ಬರೋದು ಅದರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ. ಯಾಕೆ ಹೇಳ್ತಿದೆ ಅಂತಂದರೆ, ನಾವು ಸಮೇತ 430 ಬುಕ್ಸ್ ಏನು ನಿಮಗೆ ಪ್ರೊವೈಡ್ ಮಾಡಿದ್ದೀವೋ ಆ ಬುಕ್ಸ್ನ ಯೂಸ್ ಮಾಡಿಕೊಂಡು ನೀವು ಸಮೇತ ನಿಮ್ಮ ಜ್ಞಾನವನ್ನು, ನಿಮ್ಮ ಒಂದು ನಾಲೆಡ್ಜ್ನ ಇಂಪ್ರೂವ್ ಮಾಡ್ಕೋತೀರ ಅಂತ ನಾನಂತೂ ಭಾವಿಸ್ತೀನಿ. ಅದು ನಾವು ಒಂದು ರೀತಿಯಲ್ಲಿ ಓದುವ ಒಂದು ಇದರಲ್ಲಿ ನಾವೊಂದು ಭಾಗವಾಗಿದ್ದೀವಿ ಅನ್ನೋದಕ್ಕೆ ನನಗೆ ಒಂದು ರೀತಿಯಲ್ಲಿ ಖುಷಿ ಅಂತಲೇ ಹೇಳೋದಕ್ಕೆ ತುಂಬ